ಇದೀಗ ಇಂಡಿ ಕೂಟದಿಂದ ಕಾಂಗ್ರೆಸ್ಸನ್ನೇ ಹೊರಹಾಕೋ ಕೆಲಸ ಶುರುವಾಗಿದೆ. ಅರೆ ಅದರಲ್ಲೂ ರಾಹುಲ್ ಗಾಂಧಿ ಬೇಡವೇ ಬೇಡ ಅಂತ ಮಿತ್ರರು ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಇಂಡಿ ಮೈತ್ರಿಕೂಟ ಏನು ರಚನೆ ಆಯಿತು, ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಅದರ ಮುಖ್ಯಸ್ಥರಾಗಲಿ ಅಂತ ಒಂದು ಮಾತು ಕೇಳಿ ಬಂದಿತ್ತು. ಈ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಅಂತ ಕೇಳಿ ಬಂದಿತ್ತು. ಕೊನೆಗೆ ನಿತೀಶ್ ಕುಮಾರ್ ಅವರು ಏನು ಇಂಡಿ ಮೈತ್ರಿಕೂಟ ಅಥವಾ INDIA ಮೈತ್ರಿಕೂಟ ಹೆಸರಿಟ್ಟಿದ್ರು, ಅವರೇ ಅದರಿಂದ ಹೊರಗೆ ಹೋಗಿ NDA ಮೈತ್ರಿಕೂಟವನ್ನು ಸೇರ್ಕೊಂಡ್ಬಿಟ್ರು. ಈಗ ರಾಹುಲ್ ಗಾಂಧಿ ಬೇಡ, ಕಾಂಗ್ರೆಸ್ಸೇ ಬೇಡ ಇಂಡಿ ಕೂಟದಲ್ಲಿ ಅನ್ನುವಂಥ ಚರ್ಚೆ ಶುರುವಾಗಿದೆ. ಬನ್ನಿ ನೋಡೋಣ. आजकल इन भ्रष्टाचारियों और परिवारवादियों ने अपनी जमात का नाम भी बदल दिया है। चेहरे वही पुराने हैं, पाप भी पुराने हैं, तौर तरीके भी पुराने हैं, लेकिन जमात का नाम बदल गया है। ಶೀಘ್ರವೇ ನರೇಂದ್ರ ಮೋದಿ ಕನಸು ನನಸು, ಮಿತ್ರರಿಂದಲೇ ನಾಶವಾಗುತ್ತಾ ಕಾಂಗ್ರೆಸ್, ಅವಕಾಶ ಸಿಕ್ಕರೆ ನಾನು ಇಂಡಿ ಒಕ್ಕೂಟವನ್ನ ಮುನ್ನಡೆಸಬಲ್ಲೆ, ಹೀಗಂತ TMC ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅಬ್ಬರಿಸಿದ್ದು. ಇಡೀ ಕೂಟದ ನಾಯಕರು ಅಲರ್ಟ್ ಆದ್ರು. ನಾವು ಮಮತಾ ಬ್ಯಾನರ್ಜಿಯನ್ನ ಬೆಂಬಲಿಸುತ್ತೇವೆ, ಅವರೇ ಒಕ್ಕೂಟದ ಮುಖ್ಯಸ್ಥೆ ಆಗಬೇಕು ಅಂತ RJD ವರಿಷ್ಠ ಲಾಲು ಪ್ರಸಾದ್ ಯಾದವ್ ಹೇಳಿದ್ರು. ನ್ಯಾಷನಲ್ ಕಾನ್ಫರೆನ್ಸ್ನ ಉಮರ್ ಅಬ್ದುಲ್ಲಾ, YSRCP ಸಂಸದ ವಿಜಯಸಾಯಿ ರೆಡ್ಡಿ, SP ಉದಯವೀರ್ ಸಿಂಗ್ ಕೂಡ ದೀದಿ ಪರವಾಗಿ ನಿಂತಿದ್ದಾರೆ. कांग्रेस उसकी आपत्ति जता रही है लालू जी। कांग्रेस की जताने से नहीं होगा, ममता को दो। मुख्यमंत्री नीतीश कुमार यात्रा पे जा रहे लालू जी। अच्छा है, जा रहे हैं तो अब तो नैन सेकने जा रहे हैं न तो ममता जी को दे दिया जाए। हाँ दे दे। TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅಂತೂ ಕಾಂಗ್ರೆಸ್ ತನ್ನ ಅಹಂಕಾರ ಬಿಟ್ಟು TMCಗೆ ಒಕ್ಕೂಟದ ನೇತೃತ್ವ ಕೊಡಬೇಕು ಎಂದಿದ್ದಾರೆ. ಇದು ಇಂಡಿ ಕೂಟದ ಹುಳುಕುಗಳನ್ನು ಎತ್ತಿ ತೋರಿಸುತ್ತಿದೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ವಿರೋಧಿಸಿ ಇಡೀ ಒಕ್ಕೂಟ ನಡೆಸಿದಂಥ ಪ್ರತಿಭಟನೆಯಿಂದ TMC ದೂರವೇ ಉಳಿಯಿತು. EVM ವಿಚಾರದಲ್ಲೂ ಇಂಡಿ ಕೂಟದ ಭಿನ್ನಮತ ಬಯಲಾಗಿದೆ. ಮಹಾರಾಷ್ಟ್ರ, ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಸೋಲುತ್ತಿದ್ದಂತೆಯೇ ವಾಡಿಕೆಯಂತೆಯೇ EVMಗಳ ಮೇಲೆ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿತು. ಆದರೆ ಇಂಡಿ ಕೂಟದ ಸದಸ್ಯರಾದ ಉಮರ್ ಅಬ್ದುಲ್ಲಾ, ಇದೇ EVMಗಳ ಮೂಲಕವೇ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸೀಟ್ಗಳನ್ನು ಗೆದ್ವಿ, ಅದನ್ನ ಪ್ರಜಾಪ್ರಭುತ್ವದ ಗೆಲುವು ಎಂದು ಸಂಭ್ರಮಿಸಿಲ್ವ ಎಂದು ಕಿಡಿಕಾರಿದ್ದಾರೆ. ರಾಜಶೇಖರ ಜಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೀಗ ಇಂಡಿ ಕೂಟದಿಂದ ಕಾಂಗ್ರೆಸ್ಸನ್ನೇ ಹೊರಹಾಕೋ ಕೆಲಸ ಶುರುವಾಗಿದೆ. ಅರೆ ಅದರಲ್ಲೂ ರಾಹುಲ್ ಗಾಂಧಿ ಬೇಡವೇ ಬೇಡ ಅಂತ ಮಿತ್ರರು ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಇಂಡಿ ಮೈತ್ರಿಕೂಟ ಏನು ರಚನೆ ಆಯಿತು, ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಅದರ ಮುಖ್ಯಸ್ಥರಾಗಲಿ ಅಂತ ಒಂದು ಮಾತು ಕೇಳಿ ಬಂದಿತ್ತು. ಈ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಅಂತ ಕೇಳಿ ಬಂದಿತ್ತು. ಕೊನೆಗೆ ನಿತೀಶ್ ಕುಮಾರ್ ಅವರು ಏನು ಇಂಡಿ ಮೈತ್ರಿಕೂಟ ಅಥವಾ INDIA ಮೈತ್ರಿಕೂಟ ಹೆಸರಿಟ್ಟಿದ್ರು, ಅವರೇ ಅದರಿಂದ ಹೊರಗೆ ಹೋಗಿ NDA ಮೈತ್ರಿಕೂಟವನ್ನು ಸೇರ್ಕೊಂಡ್ಬಿಟ್ರು. ಈಗ ರಾಹುಲ್ ಗಾಂಧಿ ಬೇಡ, ಕಾಂಗ್ರೆಸ್ಸೇ ಬೇಡ ಇಂಡಿ ಕೂಟದಲ್ಲಿ ಅನ್ನುವಂಥ ಚರ್ಚೆ ಶುರುವಾಗಿದೆ. ಬನ್ನಿ ನೋಡೋಣ. आजकल इन भ्रष्टाचारियों और परिवारवादियों ने अपनी जमात का नाम भी बदल दिया है। चेहरे वही पुराने हैं, पाप भी पुराने हैं, तौर तरीके भी पुराने हैं, लेकिन जमात का नाम बदल गया है। ಶೀಘ್ರವೇ ನರೇಂದ್ರ ಮೋದಿ ಕನಸು ನನಸು, ಮಿತ್ರರಿಂದಲೇ ನಾಶವಾಗುತ್ತಾ ಕಾಂಗ್ರೆಸ್, ಅವಕಾಶ ಸಿಕ್ಕರೆ ನಾನು ಇಂಡಿ ಒಕ್ಕೂಟವನ್ನ ಮುನ್ನಡೆಸಬಲ್ಲೆ, ಹೀಗಂತ TMC ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅಬ್ಬರಿಸಿದ್ದು. ಇಡೀ ಕೂಟದ ನಾಯಕರು ಅಲರ್ಟ್ ಆದ್ರು. ನಾವು ಮಮತಾ ಬ್ಯಾನರ್ಜಿಯನ್ನ ಬೆಂಬಲಿಸುತ್ತೇವೆ, ಅವರೇ ಒಕ್ಕೂಟದ ಮುಖ್ಯಸ್ಥೆ ಆಗಬೇಕು ಅಂತ RJD ವರಿಷ್ಠ ಲಾಲು ಪ್ರಸಾದ್ ಯಾದವ್ ಹೇಳಿದ್ರು. ನ್ಯಾಷನಲ್ ಕಾನ್ಫರೆನ್ಸ್ನ ಉಮರ್ ಅಬ್ದುಲ್ಲಾ, YSRCP ಸಂಸದ ವಿಜಯಸಾಯಿ ರೆಡ್ಡಿ, SP ಉದಯವೀರ್ ಸಿಂಗ್ ಕೂಡ ದೀದಿ ಪರವಾಗಿ ನಿಂತಿದ್ದಾರೆ. कांग्रेस उसकी आपत्ति जता रही है लालू जी। कांग्रेस की जताने से नहीं होगा, ममता को दो। मुख्यमंत्री नीतीश कुमार यात्रा पे जा रहे लालू जी। अच्छा है, जा रहे हैं तो अब तो नैन सेकने जा रहे हैं न तो ममता जी को दे दिया जाए। हाँ दे दे। TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅಂತೂ ಕಾಂಗ್ರೆಸ್ ತನ್ನ ಅಹಂಕಾರ ಬಿಟ್ಟು TMCಗೆ ಒಕ್ಕೂಟದ ನೇತೃತ್ವ ಕೊಡಬೇಕು ಎಂದಿದ್ದಾರೆ. ಇದು ಇಂಡಿ ಕೂಟದ ಹುಳುಕುಗಳನ್ನು ಎತ್ತಿ ತೋರಿಸುತ್ತಿದೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ವಿರೋಧಿಸಿ ಇಡೀ ಒಕ್ಕೂಟ ನಡೆಸಿದಂಥ ಪ್ರತಿಭಟನೆಯಿಂದ TMC ದೂರವೇ ಉಳಿಯಿತು. EVM ವಿಚಾರದಲ್ಲೂ ಇಂಡಿ ಕೂಟದ ಭಿನ್ನಮತ ಬಯಲಾಗಿದೆ.
ಮಹಾರಾಷ್ಟ್ರ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಸೋಲುತ್ತಿದ್ದಂತೆಯೇ ವಾಡಿಕೆಯಂತೆಯೇ ಇವಿಎಂಗಳ ಮೇಲೆ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿತು. ಆದರೆ ಇಂಡಿ ಕೂಟದ ಸದಸ್ಯರಾದ ಉಮರ್ ಅಬ್ದುಲ್ಲಾ ಇದೇ ಇವಿಎಂಗಳ ಮೂಲಕವೇ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸೀಟ್ಗಳನ್ನು ಗೆದ್ವಿ, ಅದನ್ನು ಪ್ರಜಾಪ್ರಭುತ್ವದ ಗೆಲುವು ಎಂದು ಸಂಭ್ರಮಿಸಿಲ್ವ ಎಂದು ಕಿಡಿಕಾರಿದ್ದಾರೆ. ರಾಜಶೇಖರ ಜಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೀಗ ಇಂಡಿ ಕೂಟದಿಂದ ಕಾಂಗ್ರೆಸ್ಸನ್ನೇ ಹೊರಹಾಕೋ ಕೆಲಸ ಶುರುವಾಗಿದೆ. ಅರೆ ಅದರಲ್ಲೂ ರಾಹುಲ್ ಗಾಂಧಿ ಬೇಡವೇ ಬೇಡ ಅಂತ ಮಿತ್ರರು ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಇಂಡಿ ಮೈತ್ರಿಕೂಟ ಏನು ರಚನೆ ಆಯಿತು, ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಅದರ ಮುಖ್ಯಸ್ಥರಾಗಲಿ ಅಂತ ಒಂದು ಮಾತು ಕೇಳಿ ಬಂದಿತ್ತು. ಈ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಅಂತ ಕೇಳಿ ಬಂದಿತ್ತು. ಕೊನೆಗೆ ನಿತೀಶ್ ಕುಮಾರ್ ಅವರು ಏನು ಇಂಡಿ ಮೈತ್ರಿಕೂಟ ಅಥವಾ INDIA ಮೈತ್ರಿಕೂಟ ಹೆಸರಿಟ್ಟಿದ್ರು, ಅವರೇ ಅದರಿಂದ ಹೊರಗೆ ಹೋಗಿ NDA ಮೈತ್ರಿಕೂಟವನ್ನು ಸೇರ್ಕೊಂಡ್ಬಿಟ್ರು. ಈಗ ರಾಹುಲ್ ಗಾಂಧಿ ಬೇಡ, ಕಾಂಗ್ರೆಸ್ಸೇ ಬೇಡ ಇಂಡಿ ಕೂಟದಲ್ಲಿ ಅನ್ನುವಂಥ ಚರ್ಚೆ ಶುರುವಾಗಿದೆ. ಬನ್ನಿ ನೋಡೋಣ. आजकल इन भ्रष्टाचारियों और परिवारवादियों ने अपनी जमात का नाम भी बदल दिया है. चेहरे वही पुराने हैं, पाप भी पुराने हैं, तौर तरीके भी पुराने हैं, लेकिन जमात का नाम बदल गया है. ಶೀಘ್ರವೇ ನರೇಂದ್ರ ಮೋದಿ ಕನಸು ನನಸು, ಮಿತ್ರರಿಂದಲೇ ನಾಶವಾಗುತ್ತಾ ಕಾಂಗ್ರೆಸ್. ಅವಕಾಶ ಸಿಕ್ಕರೆ ನಾನು ಇಂಡಿ ಒಕ್ಕೂಟವನ್ನ ಮುನ್ನಡೆಸಬಲ್ಲೆ, ಹೀಗಂತ TMC ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅಬ್ಬರಿಸಿದ್ದು. ಇಡೀ ಕೂಟದ ನಾಯಕರು ಅಲರ್ಟ್ ಆದರು. ನಾವು ಮಮತಾ ಬ್ಯಾನರ್ಜಿಯನ್ನ ಬೆಂಬಲಿಸುತ್ತೇವೆ, ಅವರೇ ಒಕ್ಕೂಟದ ಮುಖ್ಯಸ್ಥೆ ಆಗಬೇಕು ಅಂತ RJD ವರಿಷ್ಠ ಲಾಲು ಪ್ರಸಾದ್ ಯಾದವ್ ಹೇಳಿದರು. ನ್ಯಾಷನಲ್ ಕಾನ್ಫರೆನ್ಸ್ನ ಉಮರ್ ಅಬ್ದುಲ್ಲಾ, YSRCP ಸಂಸದ ವಿಜಯಸಾಯಿ ರೆಡ್ಡಿ, SPಯ ಉದಯವೀರ್ ಸಿಂಗ್ ಕೂಡ ದೀದಿ ಪರವಾಗಿ ನಿಂತಿದ್ದಾರೆ. कांग्रेस उसकी आपत्ति जता रही है लालू जी. कांग्रेस को जताने से नहीं होगा, ममता को दो. मुख्यमंत्री नीतीश कुमार यात्रा पे जा रहे लालू जी. अच्छा है जा रहे हैं, तो अब तो नैन सेकने जा रहे हैं. न तो ममता जी को दे दिया जाए. हाँ दे दे. TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅಂತೂ ಕಾಂಗ್ರೆಸ್ ತನ್ನ ಅಹಂಕಾರ ಬಿಟ್ಟು TMCಗೆ ಒಕ್ಕೂಟದ ನೇತೃತ್ವ ಕೊಡಬೇಕು ಎಂದಿದ್ದಾರೆ. ಇದು ಇಂಡಿ ಕೂಟದ ಹುಳುಕುಗಳನ್ನು ಎತ್ತಿ ತೋರಿಸುತ್ತಿದೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ವಿರೋಧಿಸಿ ಇಡೀ ಒಕ್ಕೂಟ ನಡೆಸಿದಂಥ ಪ್ರತಿಭಟನೆಯಿಂದ TMC ದೂರವೇ ಉಳಿಯಿತು. EVM ವಿಚಾರದಲ್ಲೂ ಇಂಡಿ ಕೂಟದ ಭಿನ್ನಮತ ಬಯಲಾಗಿದೆ. ಮಹಾರಾಷ್ಟ್ರ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಸೋಲುತ್ತಿದ್ದಂತೆಯೇ ವಾಡಿಕೆಯಂತೆಯೇ ಇವಿಎಂಗಳ ಮೇಲೆ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿತು. ಆದರೆ ಇಂಡಿ ಕೂಟದ ಸದಸ್ಯರಾದ ಉಮರ್ ಅಬ್ದುಲ್ಲಾ ಇದೇ ಇವಿಎಂಗಳ ಮೂಲಕವೇ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸೀಟ್ಗಳನ್ನು ಗೆದ್ವಿ, ಅದನ್ನು ಪ್ರಜಾಪ್ರಭುತ್ವದ ಗೆಲುವು ಎಂದು ಸಂಭ್ರಮಿಸಿಲ್ವ ಎಂದು ಕಿಡಿಕಾರಿದ್ದಾರೆ. ರಾಜಶೇಖರ ಜಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.